ಮಕರ ರಾಶಿ ಬೆಂಕಿ ನೆರುಪು, ಅಯ್ಯಪ್ಪ ಭಯಂಕರವಾದ ಕಷ್ಟ. ಮಕರ ರಾಶಿಗೆ ಹೆಂಗಿರುತ್ತೆ, ರಾಹು ಕೇತು ಶನಿ ಬದಲಾವಣೆ ಆಗೋದ್ರಿಂದ ಮಕರ ರಾಶಿಗೆ ಅಬ್ಬಬ್ಬಬ್ಬ ನಿಮಗೆ ಬೆಂಕಿಲಿ ಅಡಿಲಿ ಕಾಸ್ಕೊಂಡು ತಮಟೆನ ಹೊಡೆಸ್ತಿರಲ್ಲ, ಬೆಂಕಿ ಕಾಸ್ಕೊಂಡು ತಂಡ ನಕ ನಕ್ಕ ನಕ ನಕ್ಕ ನಕ ಅನ್ನೋ ಥರ ಇದೆ. ಮಕರ ರಾಶಿಗೆ ಒಂದಲ್ಲ ಒಂದು ಸಮಸ್ಯೆಗಳು, ಭಯಂಕರದ ಪ್ರಾಬ್ಲಮ್ಮು, ಫೈನಾನ್ಸ್ ಪ್ರಾಬ್ಲಮ್ಮು, ಕೋರ್ಟು ಕೇಸು, ಭಾಳ ಮಿರಾಕಲ್. ಮಕರ ರಾಶಿಯವ್ರಿಗೆ ಆಘಾತ ಆಪತ್ತು ಎಲ್ಲವೂ ಬರುತ್ತೆ. ಓವರಾಲಾಗಿ ಮಕರ ರಾಶಿಗೆ ಟೈಮ್ ಮಕಡೆ ಮಲಗಿದ್ದೆ ಅಂತ ಹೇಳ್ತಾಯಿದ್ದೆ. ಯಾಕಂದರೆ ಈ ವರ್ಷ ಮಕರ ರಾಶಿ, ನೀವು ಜಮ್ಮು ಕಾಶ್ಮೀರ ಮಕರ ರಾಶಿ, ಅವತ್ತು ಧನುಷ ನಕ್ಷತ್ರ ಇತ್ತು, ಅವತ್ತು ಸಿಂಧೂರ ಹೆಣ್ಮಕ್ಳು ಗಲಾಟೆಯಾಗಿ ಅದು ಸಿಂಧೂರ ಅಂತ ಒಂದು ಟೈಟ್ಲೇ ಬಂತು. ಯಾಕೆ ಬಂತು? ಮಕರ ರಾಶಿ ಆಗಿರೋದ್ರಿಂದ. ಮಕರ ರಾಶಿಗೆ ಶನಿ ರಾಶಾಧಿಪತಿ 3ನೇ ಮನೆಯಿಂದ, ರಾಶಾಧಿಪತಿ 12ನೇ ಮನೆ ನೋಡೋದ್ರಿಂದ ಫೈನಾನ್ಸ್ ಪ್ರಾಬ್ಲಮ್ ಭಯಂಕರವಾಗಿರ್ತದೆ. ಅದೇ ರೀತಿಯಲ್ಲಿ 2ನೇ ಮನೇಲಿ ರಾವಿದ್ದಾಗ ಕುಟುಂಬದಲ್ಲಿ ಜಗಳ, ಕಿರಿಕು, ಮತ್ತೊಂದು ನಡೀತಾ ಹೋಗ್ತೈತೆ. ಇದಕ್ಕೆ ಔಷಧಿ ಹೆಂಗೆ ಹಚ್ಕೊತೀರಂತ ಗೊತ್ತಿಲ್ಲ. ಈ ಕಡೆ ಹಚ್ಕೊಂಡ್ರೆ ಆ ಕಡೆ ಉರ್ಜಿದೆ, ಆ ಕಡೆ ಹಚ್ಕೊಂಡ್ರೆ ಈ ಕಡೆ ಉರ್ಜಿದೆ. ಗುರು ಮಕರ ರಾಶಿಗೆ ಮುಂಚೆಲೆ ಟೈಮ್ ಕೆಟ್ಟು ಕೆರೆ ಹಿಡ್ದವನೆ. ಗುರು ರಾಷ್ಟ್ರಾಧಿಪತಿ 12ನೇ ಮನೇಲಿ ಅಧಿಪತಿ ಆಗಿರುವಂಥ ಗುರು 6ನೇ ಮನೇಲಿದ್ದಾನೆ. ಗುರು ಕೆಟ್ಟು ಕೆರೆ ಹಿಡ್ದಿದ್ದಾನೆ. 6ನೇ ಮನೆಗೆ ಗುರು ಇರಬಾರ್ದು. 6ನೇ ಮನೇಲಿ ಗುರು ಇದ್ದರೆ ಗಂಡ ಹೆಂಡತಿ ಜಗಳವನ್ನು ಅನುಭವಿಸ್ತೀರಾ. 2ನೇ ಮನೇಲಿ ಗುರು ಇದ್ದರೆ ಕುಟುಂಬನೇ ಜಗಳವನ್ನು ಅಂದ್ಕೊಳುತ್ತೆ. 3ನೇ ಮನೇಲಿ ಶನಿ ಇದ್ದರೆ ಫ್ರೆಂಡ್ಶಿಪ್ಪಿಂದ ಜಗಳ ಆಗುತ್ತೆ. ರಾಶಾಧಿಪತಿ 3ನೇ ಮನೆಗೆ 12ನೇ ಮನೆ ಇದ್ದರೆ ಫೈನಾನ್ಸ್ ಪ್ರಾಬ್ಲಮ್ಮು, ಬಡ್ಡಿ ಕಟ್ತೀರ ಅಂತ ಹೇಳುತ್ತೆ. ಮಕರ ರಾಶಿಯವ್ರು ಬೇಲ್ ತಗ ಓಡಾಡಬೇಕು, ಆ ಪ್ರಾಬ್ಲಮಲ್ಲಿ ಸಿಗಾಕಿರ್ತಾರೆ. ಒಂದಲ್ಲ ಒಂದು ಸಮಸ್ಯೆನ ಮಕರ ರಾಶಿಯವ್ರಿಗೆ ಹುಡುಕಿ ಬಂದು ಗುನ್ನ ಹೊಡಿತಾನೆ 100%. ಹೈಯೆಸ್ಟು 12 ರಾಶಿಯಲ್ಲಿ ಮಕರ ರಾಶಿ 0 ಅಂತ ಹೇಳುತ್ತೆ. ಲೈಫಲ್ಲಿ ಟೈಮ್ ಖತಮ್ ಆಗಿದೆ 100%. ಮಕರ ರಾಶಿಗೆ ಉಳಿಗಾಲನೇ ಇಲ್ಲ ಅಂತ ಹೇಳ್ತಿದ್ವಿ. ರಾಹು ಕೇತು ಬದಲಾವಣೆ ಆಗಿರೋದು, ಗುರು ಬದಲಾವಣೆ ಆಗಿರೋದು, ಶನಿ ಬದಲಾವಣೆ ಆಗಿರೋದು. ಮಕರ ರಾಶಿಯವ್ರು ಸಾಕಷ್ಟು ಪ್ರಾಬ್ಲಮ್ನ ಅನುಭವಿಸ್ತಾರೆ. ಶಾರುಖ್ ಖಾನ್ ಮಕರ ರಾಶಿ, KKR ಟೀಮ್ ಮ್ಯಾಕ್ ಎದ್ದಿಲ್ಲ. ಸಲ್ಮಾನ್ ಖಾನ್ ಮಕರ ರಾಶಿ ಪಿಕ್ಚರ್ ಅಟ್ಟರ್ ಫೇಲ್ಯೂರ್ ಆಗಿದೆ. ಬಂದಂಥ ಮಕರ ರಾಶಿ ಸಿನಿಮಾಗಳು, ಮಕರ ರಾಶಿ ಅಧಿಪತಿಗಳು, ಸಾ ಅನ್ನೋದು ಅಕ್ಷರ ಗೊತ್ತಲ್ಲ ನಿಮಗೆ, ಸಾ ನಕ್ಷತ್ರದ ಪ್ರಾಬ್ಲಮ್ ಮಕರ ರಾಶಿಯಲ್ಲಿ ನೋಡಿರ್ಬೋದು ನೀವು. ಭಾಳ ವಿಷಯಕ್ಕೆ ಮಕರ ರಾಶಿಯವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ನಾವು ಇಂದ ಆಚೆ ಬರೋಕ್ಕೆ ತುಂಬ ಪ್ರಾಬ್ಲಮ್ ಅಂತ ಹೇಳ್ತೈತೆ. ಹೆಂಗೆ ಬರ್ತೀರ ಅನ್ನೋದು ಗೊತ್ತಿಲ್ಲ. 18 ತಿಂಗಳು ಸಾಕಷ್ಟು ನರಕವನ್ನು ಅನುಭವಿಸ್ಬೇಕಾಗತ್ತೆ. ನೀವು ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಒಳ್ಳೆಯದು. ಮಕರ ರಾಶಿಯವರು ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರೋಕ್ಕೆ ಟ್ರೈ ಮಾಡಿ, ನಿಮ್ಮ ಜೀವನದಲ್ಲಿ ಪಾವನ ಆಗ್ತೀರಾ. ಇಲ್ಲಾಂದರೆ ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರ ಅಂತ ನನಗೆ ಅನ್ನಿಸ್ತಾ ಇದೆ. ಮಕರ ರಾಶಿಯವರು ತುಂಬ ಪ್ರಾಬ್ಲಮಿಂದ ನೀವು ಆಚೆ ಬರಬೇಕು ಅಂದರೆ ನೀವು ತುಂಬ ಕಷ್ಟ ಇದೆ. ಈ ಮಕರ ರಾಶಿಯವ್ರಿಗೆ ಪರಿಹಾರ ಮನೆ ವಾಸ್ತು ಸೇರಿರಬೇಕು. ಮನೆ ವಾಸ್ತು ನಿಮ್ಮ ಜಾತಕದಲ್ಲಿ ಯೋಗಗಳು ಕರೆಕ್ಟಾಗಿರಬೇಕು. ಅವನ್ನೆಲ್ಲ ಕರೆಕ್ಟಾಗಿ ತೋರಿಸ್ಕೊಂಡು ಕರೆಕ್ಟಾಗಿ ಫಾಲೋ ಮಾಡಿ. ಇಲ್ಲ ನಾನು ಚೆನ್ನಾಗಿದ್ದೀನಿ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ನಾನು ಇಲ್ಲಿವರೆಗೂ ನೋಡಿದ್ದೀನಿ ರೀ, ಬರೀ 1 ತಿಂಗಳಲ್ಲಿ ಎಲ್ಲರೂ ಅಳ್ಳಾಡೋಗ್ಯಾರೆ ನನ್ನ ಹತ್ರ. ಡಾಕ್ಟ್ರು, ರಾಜಕಾರಣಿಗಳು ಇಂಥವ್ರು ಅಳ್ಳಾಡಿಲ್ಲ ನಂಗಲ್ಲ. ಮಕರ ರಾಶಿಯವರು ಎಲ್ಲರೂ ಮುಳುಗಡೆ ಆಗ್ಬಿಟ್ಟಿದ್ರು 100%. ಸುನಾಮಿನೇ ಬರುತ್ತೆ ಮಕರ ರಾಶಿಯವ್ರಿಗೆ. ಖಂಡಿತ ಅಲ್ಲ ಕೂಡ. ಈ ಸುನಾಮಿಲಿ ಸಿಕ್ಕಿದರೆ ಎಲ್ಲೆಲ್ಲಿರುತ್ತೆ ನಿಮ್ಮ ಪ್ರಾಬ್ಲಮ್ಗಳು ಗೊತ್ತೇ ಇರಕ್ಕಲ್ಲ, ಹುಡುಕಿ ಬಂದು ಹೊಡಿತಿದ್ರು 100%. ನಿಮ್ಮ ಮನೆಗೆ ದಿಗ್ಬಂಧನ ಮಾಡ್ದಂಗೆ ಇರುತ್ತೆ 100%. ನಿಮ್ಮ ಮನೆ ವಾಸ್ತು, ನಿಮ್ಮ ಜಾತಕ ವಾಸ್ತುನ ಸರಿ ಮಾಡ್ಕೊಂಡ್ರೆ ಕರೆಕ್ಟಾಗಿ ಮಕರ ರಾಶಿಯಲ್ಲಿ ಬದಲಾವಣೆ ಆಗ್ತಾರೆ. ಇಲ್ಲಾಂದರೆ ಟೋಟಲ್ ಪಿತ್ರಾಸ್ತಿ ಆಸ್ತಿ, ನೀವು ದುಡ್ದಿರೋ ಆಸ್ತಿ ಎಲ್ಲವನ್ನೂ ಕಳ್ಕೊಂಡು 20-25 ವರ್ಷ ವಾಪಸ್ ಹೋಗುತ್ತೆ ನಿಮ್ಮ ಲೈಫು. ಹೆಚ್ಚು ಕಮ್ಮಿ ಆದರೆ 100 ವರ್ಷ ಬ್ಯಾಕ್ ಹೋಗೋರ್ಗೆ ಹೋಗುತ್ತೆ. ಮಿನಿಮಮ್ ಮಕರ ರಾಶಿಯಲ್ಲಿ 25 ವರ್ಷ ಆಚೆ ಹೋಗ್ತಾರೆ. ಬರ್ದಿರ್ಕೆ ನಿಮ್ಮ ಸಂಪಾದನೆ, ಹೆಸರು, ಕೀರ್ತಿ ಎಲ್ಲವನ್ನೂ ಹಾಳು ಮಾಡುತ್ತೆ. ಮಕರ ರಾಶಿಯಲ್ಲಿ ನೀವು ನೋಡಿರ್ಬೋದು ಸಾಕಷ್ಟು ಪ್ರಾಬ್ಲಮಿಂದ ಆಚೆ ಹೋಗ್ತಾರೆ. ಇದನ್ನು ಬಗೆಹರಿಸ್ಕೊಳ್ಳಿ. ನಿಮ್ಮ ಟೈಮ್ ಚೆನ್ನಾಗಿಲ್ಲ, ಚೆನ್ನಾಗಿ ಮಾಡ್ಕೊಳ್ಳಿ. ಇಷ್ಟ ತನಕ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರಿಗೆ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನಿಮ್ಮನ್ನು ನೋಡಿದ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ಒಳ್ಳೆಯದಾಗಲಿ. ಈ 9 ಗ್ರಹಗಳು ಸಿಂಗಲ್ ಆಗಿದ್ರೇನು, ಡಬ್ಬಲ್ ಆಗಿದ್ರೇನು, ತ್ರಿಬ್ಬಲ್ ಆಗಿದ್ರೇನು, ಒಂದು ಜಾಗದಲ್ಲಿ ತ್ರಿಬ್ಬಲ್ ಡಬ್ಬಲ್ ಆಗಿದ್ರೆ ಏನಾಗುತ್ತೆ, ಜೋಡಿ ಎತ್ತಾದ್ರೇನು, ಸಿಂಗಲ್ ಎತ್ತಾದ್ರೇನು. ರಾಹು ಗ್ರಹ ನಿಮ್ಮ ಜೀವನದಲ್ಲಿ ಏನೆಲ್ಲ ಮಾಡ್ತಾನೆ, ಸ್ಪೋರ್ಟ್ಸ್ಮನ್ ಗ್ರಹ ಆಗ್ತಾನೆ. ರಾಹು ಗ್ರಹ ಸ್ಪೋರ್ಟ್ಸ್ಮನ್ನು, ಹೋಟೆಲ್ ಗ್ರಹ ಆಗ್ತಾನೆ. ಅದೇ ರಾಹು ಗ್ರಹ ನಿಮಗೆ ಜಾಗದಲ್ಲಿ ಸ್ಪೋರ್ಟ್ಸ್ಮನ್ ಅಂತ ಹೇಳ್ತಾನೆ, ಮತ್ತು ಸ್ಪೋರ್ಟ್ಸ್ಮನ್ನು ಮತ್ತು ಯೋಗಕರ ಗ್ರಹ ಆಗ್ತಾನೆ. ಅದೇ ರೀತಿಯಲ್ಲಿ ಗುರುಗ್ರಹ ವಿದ್ಯಾಭ್ಯಾಸವನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಶುಕ್ರ ಅದೃಷ್ಟವನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಶನಿ ಧರ್ಮಕರ್ಮ ನಿಯತ್ತನ್ನು ಕೊಡ್ತಾನೆ. ಶನಿ ಚೆನ್ನಾಗಿದ್ದರೆ, ಶನಿ ಚೆನ್ನಾಗಿಲ್ಲ ನಿಯತ್ತನ್ನು ಕಳೀತಾನೆ. ಅದೇ ಥರ ಸೂರ್ಯ ತುಂಬ ಚೆನ್ನಾಗಿದ್ರೆ ಗೌರ್ಮೆಂಟ್ ಕೆಲಸ ಕೊಡ್ತಾನೆ. ಇಲ್ಲ ಅಂದರೆ ಮನೆಯಿಂದ ಆಚೆ ಆಗ್ತಾನೆ ಸೂರ್ಯ ಗ್ರಹ. ಅದೇ ಥರ ಚಂದ್ರ ತುಂಬ ಚೆನ್ನಾಗಿದ್ರೆ ಸಾಕಷ್ಟು ಚಾಡಿ ಮಾತು ಕೇಳ್ತೀರ. ಇಲ್ಲ ಚಂದ್ರ ಚೆನ್ನಾಗಿದ್ರೆ ನೀವೇ 4 ಜನಕ್ಕೆ ಬುದ್ಧಿ ಹೇಳ್ತೀರ. ಕುಜ ತುಂಬ ಚೆನ್ನಾಗಿದ್ರೆ ಮನೆ ಕಟ್ತೀರ, ಕುಜ ಕೆಟ್ಟರೆ ಮನೆ ಮಾರ್ತೀರ. ಈ ಗ್ರಹಗಳಿಂದ ಏನಾಗುತ್ತೆ, ಈ ಕಾಂಬಿನೇಷನ್ನು ರಾಹು ಮತ್ತು ಶನಿ ಸೇರಿದರೆ ಮೈಯೆಲ್ಲ ಬೆವರುತ್ತೆ, ಮನಸ್ತಾಪಗಳಾಗುತ್ತೆ, ಒಬ್ರಿಗೊಬ್ರು ಚಾಡಿ ಹೇಳ್ತೀರ. ನಿಮ್ಮ ಮನೇಲಿ ಆರೋಗ್ಯ ಸಮಸ್ಯೆ ಯಾರಿಗಾರು ಕಾಣ್ತಾರೆ, ಆರೋಗ್ಯ ಪ್ರಾಬ್ಲಮ್ ಬರುತ್ತೆ. ಶನಿ ಮತ್ತು ರಾಹು ಒಟ್ಟಿಗೆ ಇದ್ದರೆ, ಕುಜ ಮತ್ತು ಶನಿ ಒಟ್ಟಿಗೆ ಇದ್ರೆ ನಿಮ್ಮ ಜಾಗದಲ್ಲಿ
ಆಸ್ಟೆಂಟ್ ಅಪಘಾತಗಳಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಅಪಘಾತ ಆಗುತ್ತೆ, ಬರ್ರಿ ಜಗಳ, ಯಾರು ಮಾತಾಡ್ಸಿರೋ ಜಗಳ, ವಾರ್ ಆಗ್ತಾ ಇರುತ್ತೆ. ಮಾತಾಡಿರೋ ಜಗಳ, ಕುಂತರೂ ಜಗಳ, ನಿಂತರೂ ಜಗಳ ಆಗುತ್ತೆ. ಗುರು ಶುಕ್ರ ಒಟ್ಟಿಗೆ ದುಡ್ಡು ಬರುತ್ತೆ, ಮೋಸ ಹೋಗ್ತೀರಾ, ದುಡ್ಡೆಲ್ಲ ಮಕ್ಳಿಗೆ ಮದುವೆ ಆದಮೇಲೆ ನಿಮ್ಮ ಲೈಫಲ್ಲಿ ದುಡ್ಡು ಖಾಲಿ ಆಗುತ್ತೆ. ಅದೇ ಥರ ಬುಧ ಮತ್ತು ಕುಜ ಇದ್ದರೆ ಸ್ಟ್ರೋಕ್ ಹೊಡಿತೈತೆ, BP ಬರುತ್ತೆ, ಈ ಥರ ಪ್ರಾಬ್ಲಮ್ ಇರುತ್ತೆ ಇವರಿಬ್ಬರು ಕಾಂಬಿನೇಷನ್ ಆದರೆ. ಅದೇ ರೀತಿಯಲ್ಲಿ ಸೂರ್ಯ ಮತ್ತು ಶನಿ ಸೇರಿದರೆ ಕೋರ್ಟ್ ಕೇಸ್ ಪ್ರಾಬ್ಲಮಿಂದ ಹರಳ್ತೀರಾ, ಆದೇಶ ಭುಕ್ತಿ ನಡಿಬೇಕಾದ್ರೆ ಈ ಪ್ರಾಬ್ಲಮ್ನ ಅನುಭವಿಸ್ತೀರಾ. ಚಂದ್ರ ಮತ್ತು ಕುಜ ಗ್ರಹ ಇದ್ದರೆ ಡೈವರ್ಸ್ ಆಗುತ್ತೆ. ಈ ಜಾಗದಲ್ಲಿ ನೋಡಿ ಕಾಂಬಿನೇಷನ್ ಸಾಕಷ್ಟು ಮಾಹಿತಿಯನ್ನು ನೀಡ್ತೀನಿ. ಚಂದ್ರ ಮತ್ತು ಕುಜ ಇದ್ದರೆ ಪ್ರಾಪರ್ಟಿನೂ ಜಾಸ್ತಿ ತಗೋತೀರ, ಡೈವರ್ಸ್ ಆಗುತ್ತೆ. ಯಾಕಂದರೆ ಪ್ರಾಪರ್ಟಿ ಇದ್ದರೆ ತಾನೇ ಡೈವರ್ಸ್ ಕೊಡಬೇಕು, ಹಾಗಾಗಿ ಪ್ರಾಪರ್ಟಿ ಬರುತ್ತೆ, ಡೈವರ್ಸ್ ಆಗುತ್ತೆ. ಕುಜ ಹುಚ್ಚಿನಾದರೆ ನಿಮ್ಮ ಜಾಗದಲ್ಲಿ ಮನೆ ಇರೋ ಮನೇಲಿ ಹುಡ್ತೀರಾ ಅಂತ ಹೇಳ್ತಾರೆ. ಕುಜ ನೀಚಿನಾದರೆ ಮನೆ ಮೀಡಿಯಮ್ ಆಗಿರೋ ಮನೇಲಿ ಹುಡ್ತೀರಾ ಅಂತ ಹೇಳ್ತೆ. ಗುರು ಹುಚ್ಚಿನಾದರೆ ಮಾತು ಬಿಡ್ತೀರಾ ಅಂತ ಹೇಳ್ತಾರೆ. ಗುರು ನೀಚ ಆದರೆ ಸಕ್ಕ ದುಡ್ಡು ಮಾಡ್ತೀರಾ ಅಂತ ಹೇಳ್ತಾರೆ. ಶುಕ್ರ ಹುಚ್ಚಿನಾದರೆ ಕೋರ್ಟ್ ಕೇಸನ್ನು ಅನುಭವಿಸ್ತೀರಾ ಅಂತ ಹೇಳುತ್ತೆ. ಶುಕ್ರ ನೀಚನಾದರೆ ಅವೆರಡನ್ನೂ ಬಿಟ್ಟು ನೆಮ್ಮದಿಯಾಗಿರ್ತೀರಾ ಅಂತ ಹೇಳುತ್ತೆ. ಅದೇ ಶನಿ ಹುಚ್ಚಿನಾಗಿದ್ದರೆ, ಶನಿ ಗ್ರಹ ಹುಚ್ಚಿನಾಗಿದ್ದರೆ ಒಳ್ಳೆ ದೀರ್ಘ ಆಯುಸ್ಸನ್ನು ಅನುಭವಿಸ್ತಾರೆ. ಶನಿ ನೀಚನಾಗಿದ್ದರೆ ಪ್ರಾಬ್ಲಮಲ್ಲಿ ಆರೋಗ್ಯ ಪ್ರಾಬ್ಲಮಲ್ಲಿ ಯಾಕೈತೀರ. ಸೂರ್ಯ ಹುಚ್ಚಿನಾಗಿದ್ದರೆ ಅಧಿಕಾರವನ್ನು ಅನುಭವಿಸ್ತೀರ. ಸೂರ್ಯ ನೀಚನಾಗಿದ್ದರೆ ನಾರ್ಮಲ್ ಕೆಲಸ ಮಾಡ್ತೀರಾ. ರಾಹು ಕೇತುಗಳಿಗೆ ಉಚ್ಚ ಸ್ಥಾನ ನೀಚ ಸ್ಥಾನ ಇಲ್ಲ, ಆದರೆ ನೀವೇ ಆ ನಕ್ಷತ್ರದಲ್ಲಿ ಹುಡ್ತಾರೆ ಹುಚ್ಚನಾಗ್ತಾನೆ, ಆ ನಕ್ಷತ್ರದಲ್ಲಿ ಹುಡ್ತಾನೆ ನೀಚನಾಗ್ತಾನೆ. ಉಚ್ಚ ನೀಚ ನೀವು ಎಲ್ಲ ಗ್ರಹನ ಬಗ್ಗೆನೂ ಹೇಳಿದ್ದೀನಿ. ಜೋಡಿ ಕಾಂಬಿನೇಷನ್ ಗ್ರಹ ಬಗ್ಗೆ 9 ಗ್ರಹಗಳು ಯಾವ ಗ್ರಹ ಜೊತೆ ಸೇರಿದೆ ಅಂತೀನಿ. ಇಷ್ಟ ತನಕ ನೋಡಿದ್ರೆ ಜಿಂಗ ಲಕ 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 ಬರ್ರೋ ನಂಬರ್ ಅಂದರೆ ನಾನು ಅಂದರೆ ನಂಬಸ್. ಓಂ ಬ್ರಹ್ಮದೇವಾಯ ನಮಃ. ಎಲ್ಲರಿಗೂ ನೋಡಿದ್ರೆ ಒಳ್ಳೆಯದಾಗಲಿ.